3, 2, 1. ಸೊ ಇಲ್ಲಿ ನಾವು ಲೆಫ್ಟಿಗೆ ಹೋಗಬೇಕು ಗೈಸ್. ಸುರತ್ಕಲ್, ಉಡುಪಿ, ಪಣಂಬೂರ್ ಬೀಚ್. ಸೊ ಡೆಸ್ಟಿನೇಷನ್ಗೀಗ ನಮಗೆ 2 ಮಿನಿಟ್ಸ್ ಇರೋದು. ಸೊ ಇಲ್ಲಿಟ್ರೆ ಬೈಕ್ ಹೋಗ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಅಲ್ಲ ಮಾರೆ. ಹೋಗುವ ಅಂತ ಆಗಲಿಕ್ಕಿಲ್ಲ, ಆದರೆ ಪೇ ಮಾಡಬೇಕಲ್ಲಿ ಹೋದರೆ. ಇದು ಗೂಗಲ್ ಪೇ ಉಂಟಾ? ಕ್ಯಾಶ್ ಇಲ್ಲಲ್ಲ. इधर भी गूगल पे काम नहीं करेगा तो क्या करेगा? हाँ क्या करेगा मतलब? हाँ नहीं, आपका पास कैश नहीं है बोल रहे तो जाइए. कैश नहीं है. हो ಪಾಪ ಮಾರ, ಕ್ಯಾಶ್ ಇಲ್ಲ ಅಂತ ಹೇಳಿದೆ. ನಿಜವಾಗ್ಲೂ ಚೇಂಜ್ ಇಲ್ಲ ನನ್ನ ಹತ್ರ. ಕ್ಯಾಶ್ ಇಲ್ಲ ಇದ್ದರೆ ಹಾಗೆ ಹೋಗಿ ಅಂತ ಹೇಳಿದರು. ಸೊ ಬೆಸ್ಟ್ ಜನರು ಇರ್ತಾರೆ. ನೋಡ್ತಾ ಇದ್ದೀರಿ ನೀವೀಗ ನಮ್ಮ ಡೆಸ್ಟಿನೇಷನನ್ನು. ಸೀ ಫುಡ್ಸ್ ಎಲ್ಲ ಇರಲಿ. ಹಬ್ಬ ಕಾಣೋದಿಲ್ಲ. 3, 2, 1. ವೆಲ್ಕಮ್ ವೆಲ್ಕಮ್. ಸೊ ನಾವೀಗ ಪಣಂಬೂರು ಬೀಚಲ್ಲಿದ್ದೇವೆ. ಇದು ಒಂದು ಸರ್ಪ್ರೈಸ್ ಪ್ಲೇಸ್, ಅಂದರೆ ನಮ್ಮ ವ್ಲಾಗಲ್ಲಿ ಅಷ್ಟೇ. ನೋಡಿ, ಎಂಜಾಯ್ ಮಾಡಿ. ಇಲ್ಲಿ ನೋಡಿ, ಒಂಟೆ ಪ್ರಯಾಣ. ನೋಡಿ, 4 ಜನ, 3 ಜನ ದೊಡ್ಡವರು, ಒಂದು ಸಣ್ಣ ಮಗು. ಸೊ ನಾವು ಒಂಟೆ ಪ್ರಯಾಣ ಎಲ್ಲ ಇನ್ನೊಮ್ಮೆ ಮಾಡುವ. ಸೊ ವಿಷಯ ಎಂತಾಯ್ತಂದರೆ, ನಮ್ಮದು ಪಾರ್ಟ್ 2 ಇದು ವಿಡಿಯೋ ಎಲ್ಲ ರೆಡಿಯಾಗಿತ್ತು. ಆದರೆ ಎಂತಾಯ್ತು ಅಂತ ಹೇಳಿದರೆ ಕ್ಲಿಪ್ಪೆಲ್ಲ ಲಾಸ್ ಆಗೋಗಿದೆ. ಸೊ ಎಂತ ಮಾಡೋದು, ಪುನಃ ಬರಬೇಕಾಗಿ ಉಂಟು. ಸೊ ಪುನಃ ಬಂದು ಟೈಮು 6-8 ಆಗಿದೆ. ಸೊ ನೋಡುವ, ಎಲ್ಲ ಆದಷ್ಟು ತೋರಿಸ್ತೇನೆ. ಇಲ್ಲಿ ಒಂಟೆ, ಕತ್ತೆ, ಆಮೇಲೆ ಮಕ್ಕಳ ಆಟದ್ದೆಲ್ಲ ಉಂಟು. ಸ್ವಲ್ಪ ರಾತ್ರಿ ಆದರೆ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಬೇಕು. ಒಂಟೆ ಪ್ರಯಾಣ. ಒಂಟೆ ಪ್ರಯಾಣದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಶಾಲೆ ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಬಂದಿದ್ದಾರೆ. ಯಾವ ಶಾಲೆ ಅಂತ ಗೊತ್ತಿಲ್ಲ. ಯಾವ ಶಾಲೆ ಮಾರೆ? ಎಲ್ಲಿ ಅದು? ಹಾಂ, ಅದೇ ಅದೇ ಅದೇ. ಎಂತ ಪ್ರವಾಸ? ಸೊ ಹಂಟರ್ಸ್, ಎಂತ ಅಂತ ಹೇಳಿದರೆ ಮಕ್ಕಳೆಲ್ಲ ಪ್ರವಾಸ ಬಂದಿದ್ದಾರೆ. ಪುತ್ತೂರಲ್ಲಿ ಸಾಮೆತರ್ಕ ಅಂತ ಹೇಳುವ ಒಂದು ಸ್ಕೂಲಿಂದ. ಸೊ ಸಖತ್ತಾಗಿ ಎಂಜಾಯ್ ಮಾಡಿದರು. ಇದರಲ್ಲಿ ನಾವೀಗ ಇದೊಂದು ನೋಡಿ, ಇಲ್ಲಿ ಒಂದು ರೆಸ್ಟೋರೆಂಟ್ ಉಂಟು. ಇದು ಯಾವ ರೆಸ್ಟೋರೆಂಟ್ ಅಂತ ನೇಮು ಇಲ್ಲಿಲ್ಲ, ಅಲ್ಲಿ ಆಚೆ ಕಡೆಯಿಂದ ಇರ್ಬೋದಾ. ಸೊ ಇಲ್ಲಿ ತಿನ್ನಲಿಕ್ಕೆಲ್ಲ ಸುಮಾರಿದೆ. ಕಡಲ್, ವೆಜ್ ಆ್ಯಂಡ್ ನಾನ್ ವೆಜ್, ಐಸ್ ಕೋಲಾ, ಹ್ಯಾಂಗ್ಯೋ, ಆಮೇಲೆ ಪಾವ್ ಭಾಜಿ ಅಂಥದ್ದೆಲ್ಲ ಇದೆ.
ಆಮೇಲೆ ಇಲ್ಲಿ ನೋಡಿ ಒಂಟೆ ಪ್ರಯಾಣ, ಪಾಪ ಒಂದು ಕೂಗುತ್ತಿದೆ ನೋಡಿ. ನಾವೊಂದು ಪ್ರಯಾಣ ಮಾಡೋಣ ಅಂತ. ಎಷ್ಟು? 100? ಗೂಗಲ್ ಪೇ ಚಲೇಗ? ಹಿಂದಿ ಕನ್ನಡ ऊपर ಹೆದರಿಕೆ ಆಗ್ತಾ ಉಂಟು. ಇರಲಿ ನೋಡು. ಹಾಂ ಎಸ್ ಬಾ. ಇದೆಂತ ನಡೆಯುವುದು ಮಾರೆ, ಭಯಂಕರ ಉಂಟು. ಒಂಟೆ ಪ್ರಯಾಣ 100 ರೂಪಾಯಿ ಅಂತೆ. ನಾನು ಅವತ್ತೊಮ್ಮೆ ಕುದುರೆಯಲ್ಲಿ ಹೋಗಿದ್ದೆ ಹೀಗೆ, ನಾನು ಮತ್ತು ನನ್ನೊಬ್ಬ ಫ್ರೆಂಡ್. ಸೊ ಬಿದ್ದದ್ದಲ್ಲ ಮಾರೆ ಮೇಲಿಂದ ಬಡಲ್ಲ ಅಂತ, ಏನಾಗಲಿಲ್ಲ, ಮರಳು ಆದ ಕಾರಣ. ಮಕ್ಕಳು ಟಾಟ ಮಾಡ್ತಾ ಇದ್ದಾರೆ, ನಮಗೆ ಹೆದರಿಕೆ ಆಗ್ತಾ ಉಂಟು. ಸ್ವಲ್ಪ ಸ್ಲೋ ಹೋಗು ಮಾರೆ, ಇದೆಂತ ನಡೆಯುವುದು. ಇವ ಕಲ್ಲಲ್ಲಿ ಕೂತಾಗ್ತದೆ ಗೈಸ್. ಒಂಟೆ 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 ಯಬ್ಬ, ಹೆದರಿಕೆಯಾಗಿ ಸಾಯ್ತಾ ಉಂಟು ಮಾರೆ. ಅದು ಅವತ್ತೊಮ್ಮೆ ಬಿದ್ದದ್ದಲ್ಲ, ಹಾಗಾಗಿ ಅವರು ಸೀದಾ ಹೋಗ್ತಾರೆ. ಇನ್ನೊಂದು ಬರ್ತಾ ಉಂಟು ನೋಡಿ, ಅದರಲ್ಲಿ 3 ಜನ ಕೂತಿದ್ದಾರೆ. ಇಲ್ಲಿ ಮರುಭೂಮಿಯಲ್ಲೆಲ್ಲ ಉಂಟಲ್ಲ, ಸೊ ಇದರಲ್ಲೇ ಪ್ರಯಾಣ ಮಾಡೋದು ಎಲ್ಲರೂ. ಬಾ, ಅಲ್ಲಿ ಒಮ್ಮೆ ಎತ್ತಿದ್ರೆ ಸಾಕು ಮಾರೆ. ಇದು ಎಕ್ಸ್ಪೀರಿಯನ್ಸ್ ಹೇಳಲಿಕ್ಕೆ ಆಗೋದಿಲ್ಲ. 100 ರೂಪಾಯಿ ಇದಕ್ಕೆ. ಆಮೇಲೆ ಇಲ್ಲಿ ನೋಡಿ ಕುದುರೆ ಸವಾರಿ ಸಹ ಇದೆ. ಅವರಿಗೆ ಹೆದರಿಕೆ ಆಗ್ತಾ ಉಂಟು ಮಾರೆ, ಕುದುರೆ ಸವಾರಿ ಮಾಡುವವರಿಗೆ. ಇದು ಸ್ವಲ್ಪ ಓರವರೆ ನಡೆಯುವುದು. ನಾನು ಈ ವ್ಲಾಗಿನ ಕೆಲಸದಲ್ಲಿ ಈ ಒಂಟೆ ಉಂಟಲ್ಲ, ಒಂದು ರೌಂಡ್ ಹೋಗಿ ಬಂದದಕ್ಕೆ 100 ರೂಪಾಯಿ. ದಿನಕ್ಕೆ ಒಂದು 10 ಜನ ಬಂದರೂ 1000 ರೂಪಾಯಿ. ಸೊ ಬಿಸಿನೆಸ್ ಏನಾದರೂ ನೀವು ಟ್ರೈ ಮಾಡ್ತೀರಿ ಮಾಡ್ಬೋದು. ಇದೊಮ್ಮೆ ಎತ್ತಿದ್ರೆ ಸಾಕು, ಆಮೇಲೆ ಹೇಳ್ತೀನಲ್ಲ. ಓ, ಅಲ್ಲಿ ಗುಂಡಿ ಆಗಿದೆ, ಸೊ ಅದನ್ನು ಸರಿ ಮಾಡಿ ಆಮೇಲೆ ಒಯ್ ಒಯ್ ಯಾಬ ಸ್ಟಾರ್ಟಿಂಗಾ ಸ್ಟಾರ್ಟ್ ಮಾಡೋದು ಆಯಿತಾ? ಯಬ್ಬ ಹಲೋ ಯಾವ. ಸೊ ಇವರಿಗೊಂದು ದುಡ್ಡು ಹಾಕುವ, ಆಮೇಲೆ ನೋಡುವಲ್ಲ. ಎಸ್, ಕೆಮೆಲ್ ಡ್ರೈವ್. ಎಕ್ಸ್ಪೀರಿಯನ್ಸ್ ಒಳ್ಳೆ ಇತ್ತು ಗೈಸ್. ಕುದುರೆಯಲ್ಲಿ ಇನ್ನೂ ಮಾಡುವ, ಇದುವೇ ಸುಧಾರಿಸಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಇಲ್ಲಿ ಒಂದುಂಟು, ಆಮೇಲೆ ಇಲ್ಲಿ ಒಂದು ಕುದುರೆ ಉಂಟು. ಸೊ ಇಲ್ಲಿ ನೋಡಿ, ಮಕ್ಕಳ ಆಡಲಿಕ್ಕೆ ಇರುವಂಥ ಒಂದು ಜಾಗ. ಇದೊಂದು ಬಲೂನ್ ಟೈಪಲ್ಲಿ ಉಂಟಲ್ಲ. ಸೊ ಮೇಲೆ ಹೋಗಿ ನೀವು ಕೆಳಗೆ ಬರ್ಬೋದು. ನಾವಲ್ಲ, ಸಣ್ಣ ಮಕ್ಕಳಿಗೆ ಮಾತ್ರ. ಸೊ ಮಕ್ಕಳೆಲ್ಲ ಇಲ್ಲಿ ಸಹ ಎಂಜಾಯ್ ಮಾಡ್ತಾ ಇದ್ದಾರೆ. ಇದೊಂದು ನೋಡಿ, ಇದಕ್ಕೆ ಗಾಳಿ ಮುಚ್ತಾ ಇದ್ದಾರೆ. ಇದರಲ್ಲಿ ಎಂತ ಅಂದರೆ, ಇದನ್ನು ಮೊನ್ನೆ ನಾನು ತೋರಿಸಿದ್ದೆ, ಅದು ಹೋಗಿದೆ ಕ್ಲಿಪ್ ಮಾತ್ರ. ಅದು ಫುಲ್ ಗಾಡಿ ಆದ ನಂತರ ಅದರೊಳಗಡೆ ಮನುಷ್ಯರನ್ನು ಹಾಕಿ
ಇಲ್ಲಿ ಸಮುದ್ರಕ್ಕೆ ಬಿಡೋದು. ಫೈಟ್ ಬಾಲ್ ಶೂಲ್ ನೋಡಿ ಆಡ್ತಾನೆ, ನೋಡೋಣ ಒಂದಿಷ್ಟು. ऊपर मारता नहीं, बोले एम कर फोटो बांट लो ऊपर. हाँ कितना क्या है? 100. वो क्या मिलेगा शूट करना? ओह ಒಂದು ಹೋಯ್ತು. ಅದಾಗೋದಿಲ್ಲ ಪಾಪ, ನಾವು ಅದು ಟ್ರೈ ಮಾಡೋದು ಬೇಡ, ಅದು ಎಷ್ಟು ಅದಾಗಲಿಲ್ಲ ನಮಗೆ. ಆಮೇಲೆ ಇಲ್ಲಿ ನೋಡಿ ಸೊಂಟಕ್ಕೆ ಕಟ್ಟಿ ಹಾರೋದು ಮೇಲೆಗೆ. ಇದೆಂಥ ಬಂಗಿ ಫನ್ ಅಂತೆ. ಕಂಟೆಂಟ್ ಮಗ ಇವರೆಂತ ಮೇಲೆ ಹೋಗೋದಿಲ್ಲ ಮಾರ್ರೆ. ಶೇ ಆಹಾ ಮೇಲೆ ಕೆಳಗೆ ಹೋಗ್ತಾ ಇದ್ದಾರೆ. ಸೊ ಫಾಸ್ಟ್ ಆಗ್ತಾ ಉಂಟು. ಅದು ಅವರೇ ಮಾಡೋದು ಅಂತ ಕಾಣ್ತದೆ. ರಬ್ಬರ್ ರೋಪಲ್ಲಿ ಕಟ್ಟಿ ಆಮೇಲೆ ಮೇಲೆಗೆ ಈಗ ಹಾರೋದು. ಸೊ ಆಗಲಿ, ಎಂಜಾಯ್ ಮಾಡಿದ್ರು. ಆಮೇಲೆ ಇದೊಂದು ಮಕ್ಕಳಿಗೆ ಎಂತ ಇದು ಕಾರು, ಇದೆಲ್ಲ. ಆಮೇಲೆ ಈಚೆಗೆ ಬಂದರೆ ಇದೊಂದು ರೊಟೇಟಿಂಗ್, ಇದೆಲ್ಲ ಸುಮ್ಮನೆ ಮಕ್ಕಳಿಗೆ ಅಷ್ಟೇ ಇರೋದು. ಆಯಿತು. ಸೊ ಬೀಚ್ ನೋಡಿ ಆಯಿತು. ಸೊ ಇದೇ ಈ ಸರ್ಪ್ರೈಸ್ ಪ್ಲೇಸ್ ಗೈಸ್. ಸೊ ಬನ್ನಿ, ಪಣಂಬೂರು ಬೀಚಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ಎಲ್ಲ ಇದೆ, ತಿನ್ನಲಿಕ್ಕೆ ಇದೆ. ಅದರಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಆಲ್ಮೋಸ್ಟ್ ಸುಮಾರಿದೆ. ವೆಜ್ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ. ಸೊ ನನಗೀಗ ಹೊಟ್ಟೆ ಫುಲ್ ಆಗಿದೆ. ಸೊ ಎಂತ ಬೇಡ. ಇಲ್ಲಿ ಒಂದು ನೀರಲ್ಲಿ ತೇಲುವಂತಹ ಒಂದೊಂದು ಆ್ಯಕ್ಟಿವಿಟಿ ಇದೆ ಅಲ್ಲಿ ಮುಂದುಗಡೆ. ಸೊ ಅದಕ್ಕೆ ಹೋಗೋದು ಈಗ ರಾತ್ರಿ ಆಯ್ತಲ್ಲ, ವ್ಯೂ ಸಿಗಲಿಕ್ಕಿಲ್ಲ ನಿಮಗೆ. ಸೊ ಅದು ಇನ್ನೊಮ್ಮೆ ಹೋಗುವ. ಸೊ ಗೈಸ್ ಅದೇ ಏನು ಹೇಳಿ, ಬೀಚ್ ಸ್ಟಾಲ್, ಬೀಚ್ ಕುಲ್ಫಿ. ಸೊ ಇಲ್ಲಿ ಸಿಯಲ್ಲಿ ನಿಮಗೆ ತಿನ್ನಲಿಕ್ಕೆ ಸುಮಾರಿದೆ. ಆದರೆ ನಿಮಗೆ ತಿನ್ನೋ ಒಂದು ಇದಿದ್ದರೆ ಮಾತ್ರ, ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅಲ್ಲಿ ಒಂದು ನೋಡಿ, ಸ್ಕೈ ಡೈನಿಂಗ್ ಅಂತ. ಸೊ ಅದಕ್ಕೆ ನನಗೆ ಮಾಹಿತಿ ಸರಿ ಗೊತ್ತಿಲ್ಲ ಎಂತ ಅಂತ ಹೇಳಿದರೆ, ಇಲ್ಲಿ ನೋಡಿ ಇದೆ ಕ್ರೇನಲ್ಲಿ ಇದನ್ನು ಎತ್ತುತ್ತಾರೆ ಕೆಳಗಿಂದ. ಸೊ ಅಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಷ್ಟೇ, ಸ್ಕೈ ಡೈನಿಂಗ್ ಅಂತ. ಆದರೆ ಅದಕ್ಕೆಷ್ಟು 5000 ಹಾಗೆಂಥದ್ದು ಪೇ ಮಾಡಬೇಕಂತ ಕಾಣ್ತದೆ. ಸೊ ಗೊತ್ತಿಲ್ಲ. ಸೊ ಇನ್ನೊಮ್ಮೆ ಡೀಟೇಲ್ ಆಗಿ
ಈ ವ್ಲಾಗನ್ನು ಮಾಡುವ. ಸೊ ಇದೇ ಆಗಿತ್ತು ಸರ್ಪ್ರೈಸ್ ಒಂದು ವಿಸಿಟ್ ಆಗಿತ್ತು ಸಮುದ್ರಕ್ಕೆ.